ಹಾಯ್ ಎಲ್ಲ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಇತ್ತೀಚೆಗೆ ನಾವು ಎಲ್ಲಾ ಘಟನೆಗಳನ್ನು ಕೂಡ ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಇಂಥ ಘಟನೆಗಳಂತೂ ಬಹಳಷ್ಟು ನಾವು ಕೇಳಿ ಬರ್ತಾ ಇದ್ದೇವೆ. ಸೊ ಇಂಥ ಒಂದು ಘಟನೆ ಕೇಳಿದರೆ ನಮಗೆಲ್ಲರಿಗೂ ಕೂಡ ಯಾರ ಮೇಲೂ ಕೂಡ ವಿಶ್ವಾಸ ಇರಲಾರ್ದಂತಹ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣವಾಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಕೊಲೆಯಾದಂತಹ ಗಂಡ ರಸ್ತೆ ಅಪಘಾತದಲ್ಲಿ ತೀರಿಕೊಂಡಿದ್ದಾನೆ ಅಂತ ಹೇಳಿ ಆವಾಗ ಒಂದು ನಂಬಿಸಲಾಗಿತ್ತು. ಆದರೆ ಕೊಲೆಯಾಗಿ ಮಣ್ಣಾದ ಬಳಿಕ 3 ತಿಂಗಳ ಬಳಿಕ ಇದು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿಲ್ಲ, ಇದು ಕೊಲೆ ಅಂತ ಹೇಳಿ ಶಂಕಿಸಲಾಗಿದೆ. ಪೊಲೀಸರ ವರದಿಯ ಪ್ರಕಾರ ಇವಾಗ ಏನೆಲ್ಲ ಮಾಹಿತಿ ಹೊರಗಡೆ ಬಂದಿದೆ ಸಂಪೂರ್ಣವಾಗಿ ವಿವರಣೆ ನಾವು ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಪ್ರಮುಖವಾಗಿ ಈ ಒಂದು ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಇವಾಗ ಮಾಹಿತಿಯ ಪ್ರಕಾರ ಏನ್ ತಿಳಿದು ಬರ್ತಾ ಇದೆ ಅಂದ್ರೆ, 2 ಕೋಟಿಯ ಒಂದು ಇನ್ಸೂರೆನ್ಸ್ ವಿಮೆಗಾಗಿ ಗಂಡನನ್ನು ಕೊಲೆ ಮಾಡಿದಂತಹ ಪತ್ನಿ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಇದು 3 ತಿಂಗಳ ಬಳಿಕ ಈ ಒಂದು ಕೊಲೆಯ ರಹಸ್ಯವನ್ನು ಕೂಡ ಬಯಲಾಗಿದೆ ಅಂತ ಹೇಳಿ ಕೂಡ ಹೇಳಬಹುದು. ಸುಮಾರು 2 ಕೋಟಿಯ ವಿಮೆ ಇನ್ಸೂರೆನ್ಸ್ ಹಣವನ್ನು ಹೆಂಡತಿ ಆ ಒಂದು 2 ಕೋಟಿ ರೂಪಾಯಿ ಹಣ ತಗೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಗಂಡನನ್ನೇ ಹತ್ಯೆ ಮಾಡಿದಾಳೆ ಅಂತ ಹೇಳಿ ಆರೋಪಿಸಲಾಗಿದೆ. ಈ ಒಂದು ಕೃತ್ಯದಲ್ಲಿ ಪ್ರಮುಖವಾಗಿ ಭಾಗವಹಿಸಿದ್ದು ಯಾರಪ್ಪ ಅಂತಂದ್ರೆ, ಪ್ರಮುಖ ಪಾತ್ರ ವಹಿಸಿದ್ದು ಹೆಂಡತಿ ಅಂತ ಹೇಳಿ ಪೊಲೀಸರು ಶಂಕಿಸಿದ್ದಾರೆ. ಈ ಒಂದು ಘಟನೆ ನಡೆದ ಬಳಿಕ 3 ತಿಂಗಳ ನಂತರ ಈ ಒಂದು ಕೊಲೆ ರಹಸ್ಯ ಬಯಲಾಗಿದೆ. ಹೇಗಪ್ಪ ಹೇಗೆ ಬಯಲಾಯಿತು, ಇದರ ಏನು ತನಿಖೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆ ನಾನು ಇಲ್ಲಿ ನೋಡ್ತಾ ಇರ್ತೀನಿ ಸ್ನೇಹಿತರೆ. ನೋಡಿ, ಈ ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಿಗೇರಿ ಗ್ರಾಮದಲ್ಲಿ ನಡೆದಿದೆ. ಕೊಲೆಯಾದಂತಹ ವ್ಯಕ್ತಿ ಮಾಜಿ ಯೋಧ ಆಗಿರ್ತಾರೆ, ಸಂದೀಪ್ ಮಂಜರ್ಗಿ ಅಂತ ಹೇಳಿ 46 ವರ್ಷ. ಅವರ ಒಂದು ಸಾವಿನ ಪ್ರಕರಣವು ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಕೂಡ ಮೂಡಿಸಿದೆ ಅಂತ ಹೇಳ್ಬೋದು. ಆರಂಭದಲ್ಲಿ ಇದು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಭಾವಿಸಲಾಗಿತ್ತು. ಆದರೆ 3 ತಿಂಗಳ ನಂತರ ಇದರ ರಹಸ್ಯ ಹೊರಗಡೆ ಬಂದಿದ್ದೇ ಬೇರೆ. ಇದು ರಸ್ತೆ ಅಪಘಾತ ಅಲ್ಲ, ಇದು ಕೊಲೆಯಾಗಿದೆ ಅಂತ ಹೇಳಿ ಬಹಿರಂಗವಾಗಿದೆ. ಹಾಗಾದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳೇನೇನು, ಹೇಗಾಯಿತು, ಹೇಗೆ ಹೊರಗಡೆ ಬಂತು ಇಂಥ ರಹಸ್ಯ ಅಂತೀರಾ? ತಪ್ಪದೇ ಈ ಪೂರ್ತಿ ವಿಡಿಯೋ ನೋಡಿ. ಸಂದೀಪ್ ಮಂಜರ್ಗಿ ಅಂತೇಳಿ ಮಾರ್ಚ್ 13ರಂದು ರಸ್ತೆ ಅಪಘಾತದಲ್ಲಿ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರಿಂದ ಅವರಿಗೆ ಅಲ್ಲಿ ಆಸ್ಪತ್ರೆಗೆ ಸಮೀಪ ಇರುವಂತಹ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಅವರು ಅಲ್ಲಿ ಗುಣಮುಖರಾಗಿ ಚೇತರಿಸಿ ಕೂಡ ಗೊಂಡಿದ್ರು ಸಂದೀಪ್ ಅನ್ನೋರು. ಪತ್ನಿ ಏನ್ ಮಾಡಿರ್ತಾಳ ಅಂತಂದ್ರೆ, ತನಿಖೆ ಪ್ರಕಾರ ಏನ್ ಹೊರಗರ ಬಂದಿದೆ ಅಂತಂದ್ರೆ, ಪತ್ನಿಯಾದಂತಹ ಸುಮಾ 40 ವರ್ಷ. ಆಕೆ ಏನ್ ಮಾಡಿರ್ತಾಳೆ, ಆಕೆಯ ಪ್ರಿಯಕರ ಪುಂಡಲಿಕ್ ಡೊಂಬರ್ ಅಂತ ಹೇಳಿ 26 ವರ್ಷ. ಇವರಿಬ್ಬರು ಸೇರಿ ಒಂದು ಸಂಚನ್ನು ಕೂಡ ರೂಪಿಸಿರ್ತಾರೆ. ಆ ಸಂಚನ್ನು ರೂಪಿಸಿದ್ದಾರೆ ಅಂತ ಹೇಳಿ ಕೂಡ ಆರೋಪಿಸಲಾಗಿದೆ ಸ್ನೇಹಿತರೆ. ಇತ್ತೀಚೆಗೆ ಸಂದೀಪ್ ಬದುಕಿದ್ದರೆ ಏನಾಗ್ಬೋದು, ನಮ್ಮ ಸಂಬಂಧ ಹೊರಗಡೆ ಬಯಲಾಗುತ್ತದೆ. ಇಂತಹ ಒಂದು ಭಯ ಪತ್ನಿ ಸುಮಾ ಮತ್ತು ಪ್ರಿಯಕರ ಪುಂಡಲಿಕ್ ಡೊಂಬಾರ್ ಇವರ ಮೇಲೆ ಈ ಒಂದು ಭಯವನ್ನು ಕೂಡ ಹುಟ್ಟಾಗಿತ್ತು. ಹಾಗಾಗಿ ಪತ್ನಿ ಏನು ವಿಚಾರ ಮಾಡಿರ್ತಾಳ ಅಂತಂದ್ರೆ, ಗಂಡನ ಮೇಲೆ 2 ಕೋಟಿಯ ವಿಮೆ ಹಣ ಇದೆ. ಆ ಒಂದು 2 ಕೋಟಿಯ ವಿಮೆ ಹಣಗೋಸ್ಕರ ಆ ಒಂದು ಉದ್ದೇಶದಿಂದ, ಮತ್ತು ಇಲ್ಲದಿದ್ದರೆ ನಮ್ಮ ಸಂಬಂಧ ಬಯಲಾಗುತ್ತದೆ ಎಂಬ ಒಂದು ಉದ್ದೇಶದಿಂದ ಅವರು ಗಂಡನಿಗೆ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಕೂಡ ಪೊಲೀಸರು ಹೇಳಿದ್ದಾರೆ. ಆಸ್ಪತ್ರೆ ಇದ್ದಾಗಲೇ ಗಂಡ ಆಸ್ಪತ್ರೆಯಲ್ಲಿ ಇದ್ದಿರ್ತಾನೆ, ಅವನು ಸಣ್ಣ ಪುಟ್ಟ ಗಾಯಗಳಿಂದ ಗುಣಮುಖರಾಗ್ತಾ ಇರ್ತಾನೆ. ಆವಾಗ ಹೆಂಡತಿ ಸುಮಾ ಮತ್ತು ಪ್ರಿಯಕರ ಪುಂಡಲಿಕ್ ಸೇರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸಲೈನ್ ಮೂಲಕ ಗಂಡನಿಗೆ ಕೀಟನಾಶಕ ಆ ಒಂದು ದ್ರವ್ಯವನ್ನು ಸೇರಿಸಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದರೆ ಇದು ಹೇಗೆ ಬಯಲಾಯ್ತಂತೀರಾ? ಮೊದಲಿಗೆ ಸಾವು ಅಪಘಾತ ಅಂತೇಳಿ ಪರಿಣಾಮ ಅಂತೇಳಿ ಗಂಡು ಬಂದಿತ್ತು. ಅದಾದ ನಂತರ ಪೊಲೀಸರು ಮಾಹಿತಿ ಲಭಿಸಿದ ಪ್ರಕಾರ ಪತ್ನಿಯ ಅನೈತಿಕ ಸಂಬಂಧದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಲಭಿಸಿತ್ತು. ಒಂದು ಸುದೀರ್ಘ ವಿಚಾರಣೆ ಕೂಡ ಮತ್ತು ಅದರ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಇಂಥ ಒಂದು ಸಂಚು ರೂಪಿಸಿದರೆ ಅಂತೇಳಿ ಬಹಿರಂಗವಾಯಿತು ಸ್ನೇಹಿತರೆ. ಆ ಒಂದು ಬಹಿರಂಗ ಆದ ಮೇಲೆ ಸಂದೀಪ್ ಎಂಬುವರ ಒಂದು ಮೃತದೇಹವನ್ನು ಕೂಡ ಮರುಪರಿಶೀಲನೆಗಾಗಿ ಹೊರತೆಗೆಯಲಾಯಿತು. ಹೊರತೆಗೆದು ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು ಅಂತ ಹೇಳಿ ಇತ್ತೀಚೆಗೆ ವರದಿಯನ್ನು ಕೂಡ ಪ್ರಕರಣವಾಗಿದೆ. ನೋಡಿ, ಒಂದು ಹಣಗೋಸ್ಕರ, ಒಂದು ಅನೈತಿಕ ಸಂಬಂಧಗೋಸ್ಕರ ಸ್ವಂತ ಗಂಡನ ಕೂಡ ಬಿಡ್ತಾ ಇಲ್ಲ, ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ. ಅವರ ಒಂದು ಹಣಗೋಸ್ಕರ, ಒಂದು ಅನೈತಿಕ ಸಂಬಂಧಗೋಸ್ಕರ ಇವತ್ತಿನ ಜನ ಏನೆಲ್ಲ ಮಾಡಕ್ ರೆಡಿ ಇದ್ದಾರೆ ಎಂಬಂತೇಳಿ ಇಂಥ ಒಂದು ಘಟನೆಗಳ ಮೂಲಕ ತಿಳಿಯುತ್ತದೆ ಸ್ನೇಹಿತರೆ. ಹಾಗಾಗಿ ಈಗಿನ ಒಂದು ಕಾಲದಲ್ಲಿ ಯಾರ ಮೇಲೆ ಕೂಡ ನಂಬಿಕೆ ಇಡೋಂಗಿಲ್ಲ, ಯಾರ ಮೇಲೆ ವಿಶ್ವಾಸವನ್ನೇ ಇಡೋಂಗಿಲ್ಲ, ಯಾರಿಗೂ ಕೂಡ ನಂಬೋದೇ ಇಲ್ಲವೇ ಇಲ್ಲ ಅಂತ ಹೇಳಿ ಇಂಥ ಒಂದು ಘಟನೆ ಮೂಲಕ ನಮಗೆ ತಿಳಿದು ಬರ್ತಾ ಇದೆ. ಇಂಥ ಒಂದು ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಅಂತ ಹೇಳಿ ಕಂಡು ಬಂದಿದೆ.